ಕೃಷ್ಣ ಮಲ್ಕೊಂಡಿದ್ಯಾ? ಹಾಂ, ನಂಗೆ ಗೊತ್ತು ಏನು? ನೀನು ಫೋನ್ ಮಾಡ್ತೀಯ ಅಂತ ಗೊತ್ತು. ಸಾರಿ ಕಣ, ಈ ಟೈಮಲ್ಲಿ ಫೋನ್ ಮಾಡಿದ್ಕೆ. ಯಾರು ಹೋದ ಅಂತ ಸಾರಿ ಹೇಳ್ತಿದ್ಯಾ? ಸಾಯಂಕಾಲ ಸ್ವಲ್ಪ ಓವರಾಗಿ ಆಡಿದ್ನಲ್ಲ, ಅದಕ್ಕೆ. ನಾನು ಅರ್ಥ ಮಾಡ್ಕೊಳ್ತೀನಿ ಕಣ. ಸಾರಿ ಅನ್ನೋ ದೊಡ್ಡ ಮಾತು ಹೇಳೋ ಅವಶ್ಯಕತೆ ಇಲ್ಲ. ಲೇ ವಿಶ್ವ, ಇಷ್ಟಕ್ಕೆ ಯಾಕಷ್ಟು ಆಲೋಚನೆ ಮಾಡ್ತಿದ್ಯೋ? ಸಿಂಧು ನಿನ್ನ ಬಿಟ್ಟು ಹೋಗಿದ್ದಾಳೆ. ಸುಂದ್ರಿ ಅಂತ ಗಾಡ್ ಗಿಫ್ಟ್ ನಿನ್ಗಿನ್ ಸಿಗೋದಿಲ್ಲ. ಆದರೂ ಸಿಂಧು ಬಗ್ಗೆ ಯಾಕೋ ಮತ್ತೆ ಯೋಚನೆ ಮಾಡ್ತಾ ಇದೀಯಾ? ಸಿಂಧು ಹತ್ರ ಒಂದ್ಸರ್ತಿ ಮಾತಾಡಬೇಕು. ಲೇ ಹುಚ್ಚನನ್, ಎಷ್ಟು ಸರಿ ಹೇಳಿದ್ರು ಮತ್ತೆ ಮತ್ತೆ ಅದೇ ಹೇಳ್ತಿದ್ಯಲ್ಲ. ಏನು ಮಾತಾಡ್ಬೇಕು? ಯಾಕೆ ಮಾತಾಡಬೇಕು? ಒಂದು ಪ್ರಶ್ನೆಗೆ ಉತ್ತರ ಉಳ್ಕೊಂಡಿದೆ. ಏನು? ಯಾಕೆ? ಲೇ, ನನ್ನ ಲೈಫ್ ಸಿಂಧು ಜೊತೆನೂ ಚೆನ್ನಾಗಿರ್ತಿದ್ದಲ್ವಾ? ಆದರೆ ಸಡನ್ನಾಗಿ ನಾನು ಬಿಟ್ಟು ಹೋಗ್ಬಿಟ್ಲು. ಅದೇ ಯಾಕಂತ ತಿಳ್ಕೋಬೇಕು. ಹೊರಟೋದ್ಲು ಅಷ್ಟೇ, ಮತ್ತೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಧು ನನ್ನ ಬಿಟ್ಟೋದ್ರೂ ಸಹ ನಾನು ತಡ್ಕೊಂಡಿದ್ದೀನೋ, ಆದರೆ ಸುಂದರಿ ನನ್ನ ಬಿಟ್ಟು ಹೋಗ್ತಾಳೆ ಅನ್ನೋದನ್ನು ಊಹೆ ಮಾಡ್ಕೊಂಡ್ರೆ ನನ್ನ ಉಸಿರೇ ನಿಂತೋಗುತ್ತೋ. ಲೇ ಲೂಸ್ ನನ್ನ ಮಗನೇ, ಯಾಕಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ಯಾ? ಮದುವೆಗೆ ಮುಂಚೆನೂ ಹಿಂಗೆ ಓವರ್ ಥಿಂಕ್ ಮಾಡಿ ಮದುವೆ ಮುಂದಕ್ಕೆ ಕಟ್ಕೊಂಡಿದ್ದೆ. ಜಾಸ್ತಿ ಆಲೋಚನೆ ಮಾಡಬೇಡ, ಏನಾಗಬೇಕಿತ್ತು ಆಗಿದೆ. ಲೇ, ನಂದು ಓವರ್ ಥಿಂಕಿಂಗ್ ಅಲ್ವೋ, ನನಗೆ ತುಂಬ ಇಷ್ಟ ಆಗಿರೋ ಹುಡುಗಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ. ಅದಕ್ಕೆ ಸಿಂಧು ಹತ್ರ ಮಾತಾಡಿ ನಾನು ತಪ್ಪು ತಿಳ್ಕೊಂಡು ಸರಿ ಮಾಡ್ಕೊಳ್ತೀನಿ. ಅದಲ್ವಾ, ಸಿಂಧು ಬಂದಾದ್ಮೇಲೆ ಸಿಸ್ಟರ್ ಡಿಫ್ರೆಂಟಾಗಿ ಆಡ್ತಿದ್ದಾರಾ? ಒಂದು ಮಾತು ಹೇಳಿಲ್ವೋ, ನನ್ನ ಬಂಗಾರದಂಗೆ ನೋಡ್ಕೊಳ್ತಾಳೋ. ಲೇ ಸುಂದರಿಗೆ ನಾನು ಎಷ್ಟು ಇಷ್ಟ ಅಂದರೆ ನನ್ನ ಬೆರಳಿಗೆ ಚಿಕ್ಕ ಗಾಯ ಆಯಿತು ಅಂತ ಚಿಕ್ಕ ಮಗು ಥರ ಹತ್ಕೊಂಡ್ಲು. ಮತ್ತೆ ಯಾಕೋ ಹ್ಯಾಪಿಯಾಗಿರ್ದೆ? ನೀನು ಇದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ಸಿಸ್ಟರ್ ಜೊತೆ ಹ್ಯಾಪಿಯಾಗಿರು, ಎಲ್ಲ ಸೆಟ್ ಆಗುತ್ತೆ. ಸರಿ. ಸರಿ ಅಲ್ಲ, ಈ ಓವರ್ ಥಿಂಕಿಂಗ್ ಪಕ್ಕಕ್ಕಿಟ್ಟು ಪ್ರೆಸೆಂಟಲ್ಲಿ ಬದುಕು. ಬಾಯ್. ಲೈ, ಹಾಂ, ಫಸ್ಟ್ ಲವ್ ಅಲ್ವಾ, ಅಷ್ಟು ಮಾತ್ರ ನೋವಿರುತ್ತಂತ ನನಗೆ ಗೊತ್ತು. ಆದರೆ ಅಕ್ಸೆಪ್ಟ್ ಮಾಡಬೇಕು, ಮಾಡಿದ್ರೇ ಮುಂದಕ್ಕೆ ಹೋಗೋಕ್ಕಾಗೋದು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪೀಸ್ಫುಲ್ಲಾಗಿ ಬದುಕು. ಆಯಿತು. ವಿಶ್ವ, ವಿಶ್ವ ಎಲ್ಲಿದೆಯಾ? ನಿದ್ರೆ ಸಾಕಾಗಿಲ್ವಾ? ಆಫೀಸ್ಗೆ ಇಲ್ಲಿ ಹೋಗಿ ಮಲ್ಕೊಳ್ತೀಯಾ? ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಲ್ಕೋ. ನಿನ್ನೆ ರಾತ್ರಿ ಕಟ್ಟಾಯ್ತಲ್ಲ, ಪೇನ್ ಕಡಿಮೆ ಆಯ್ತಾ? ಪೇನ್ ಇದ್ರೆ ಹೇಳು, ಡಾಕ್ಟರ್ ಹತ್ರ ಹೋಗೋಣ. ವಿಶ್ವ, ನಿನ್ನ ಒಂದ್ ಮಾತು ಕೇಳ್ಬೋದಾ? ಏನು? ನಿನಗ್ ಕೂಡ ನಂತರ ನಿನಗೆ ಬೇಕಾದ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನಾದರೂ ಕ್ವಾಲಿಟೀಸ್ ಇದೆಯಾ? ಹೇಳು. ಹಾಗೇನಿಲ್ಲ. ಹೇಳ್ಬೋದಲ್ವಾ? ಏನೋ ಏನಾದ್ರೂ ಚಿಕ್ಕ ಚಿಕ್ಕ ಆಸೆ ಆದ್ರೂ ಇರುತ್ತಲ್ವಾ? ಏನೋ ನಾನು ಯಾವತ್ತೂ ಅನ್ಕೊಂಡಿಲ್ಲ ಸುಂದ್ರಿ. ನನಗೆ ಗೊತ್ತಿರೋ ಹಾಗೆ ನಮ್ಮ ಹುಡುಗರಿಗೆ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ಇನ್ನಷ್ಟೇ. ಅಷ್ಟೇನಾ? ಹಾಂ, ನಮ್ಮ ಹುಡುಗರು ನಿಮ್ಮ ಹಾಗೆ ಎಕ್ಸ್ಪೆಕ್ಟೇಷನ್ಗಿಂತ ರಿಯಾಲಿಟಿಲಿ ಜಾಸ್ತಿ ಬದುಕ್ತಾರೆ. ದಟ್ಸ್ ವೈ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸರಿ ಬಿಡಿ ಮಾಸ್ಟರು. ಚಿಲ್. ಆದರೆ ನೀನು ಸಿಕ್ಕ ಮೇಲೆ ನನಗೊಂದು ವಿಷಯ ಅರ್ಥ ಆಯಿತು. ಏನು? ಈ ವಿಶ್ವಾಗೆ ಹೆಂಡತಿ ಆಗಿರ್ಬೇಕಂದ್ರೆ ಸುಂದ್ರಿನೇ ಆಗಿರಬೇಕು.
ಸುಂದರಿ, ಎಷ್ಟೊತ್ತು ಸುಂದರಿ? ಆಫೀಸಿಗೆ ಟೈಮ್ ಆಗುತ್ತೆ. ಬರ್ತಿದ್ದೀನಿ ವಿಶ್ವ. ಏನಿದು? ದೋಸೆ. ದೋಸೆ. ನೀನ್ ಹರಿ ಮಾಡಿದ್ರೆ ಹೀಗೆ ಬರುತ್ತೆ. ನನಗಿವತ್ತು ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಇದೆ ಸುಂದರಿ. ಸರಿ ಸರಿ, 1 ಮಿನಿಟ್, ಇನ್ನೊಂದು ದೋಸೆ ತರ್ತೀನಿ. ಸುಂದರಿ 1 ಮಿನಿಟ್. ದೋಸೆ ಚೆನ್ನಾಗಿ ಬರ್ಬೇಕಂದ್ರೆ ಈರುಳ್ಳಿ ತಗೊಂಡು ಹೆಂಚ್ ಮೇಲೆ ಉಜ್ಬೇಕು. ಅದೇ ಟ್ರಿಕ್ಕು. ಆಗ ಬರುತ್ತೆ. ಬಾ, ನಾನು ತೋರಿಸ್ತೀನಿ ಬಾ. ಏನ್ ಬೇಡ ಸರ್, ಮತ್ತೇನಾದ್ರೂ ತಗಲ್ಸ್ಕೊತ್ಯಾ? ನೀನ್ ಹೇಳು, ನಾನ್ ಮಾಡ್ತೀನಿ. ನಾನು ತೋರಿಸ್ತೀನಿ ಇರು. ವಿಶ್ವ, ಹ್ಮ್ ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಅಂತಂದೆ ಹ್ಮ್ ಏನು? ಆಫೀಸಿಗೆ ಟೈಮ್ ಆಗ್ತಿದೆ ಸರ್, ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಆಫೀಸಿಗೆ ಟೈಮ್ ಆಗ್ತಾ ಇದೆಯಾ? ಹೌದಾಗ್ತಿದೆ. ವಿಶ್ವ, ಏನ್ ಮಾಡ್ತಿದ್ಯಾ? ನಿನಗೆ ಆಫೀಸಿಗೆ ಹೋಗ್ಬೇಕಂತಿದ್ಯಾ? ತಿನ್ನು. ನನಗೆ ಬೇಕಿರೋದು ಮುತ್ತು, ದೋಸೆ ಅಲ್ಲ. ಹೌದಾ? ಹ್ಮ್ ಮುತ್ತು ಕೂಡ ಇಟ್ಟಾಯ್ತು. ಬಾ, ಆಫೀಸ್ಗೆ ಹೋಗೋಣ. ಹೇ, ನೀನಿದೆ ನೋಡು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಸಿಸ್ಟರ್. ಯಾವ ಥರ ಗುಡ್ ಮಾರ್ನಿಂಗ್ ಹೇಳಿದ್ಯಾನ ನೀನು? ನನ್ನ ಬರ್ಡೇಗೆ ಹ್ಯಾಪಿ ಬರ್ಡೇ ಆದರೂ ಹೇಳಿದ್ಯಾ? ಹ್ಯಾಪಿ ಬರ್ಡೇ ಕಣ. ಹ್ಯಾಪಿ. ನಿನಗೆ ನನ್ನ ತಂಗಿನೇ ಎಷ್ಟೋ ಮೇಲು. ಮುಚ್ಕೊಂಡು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ಸರಿ ಬಾವಾ, ಈಗ ನೀನು ಕೃಷ್ಣ ಉಪದೇಶ ನಿಲ್ಸಿದ್ರೆ ನೋಡ್ಕೊಳ್ತೀನಿ. ಲೇ ಸೈಕೋ ಬರ್ತಾನೆ ಬಾರೋ. ಹಾಂ, ಅದಕ್ಕೇನು. ಗುಡ್ ಮಾರ್ನಿಂಗ್ ಸುರೇಶ್. ಪ್ರಾಜೆಕ್ಟ್ ಏನು ಮಾಡಿದೆ ವಿಶ್ವ? ಯಾಕೆ ಸುರೇಶ್, ಏನಾಯ್ತು? ಕ್ಲೈಂಟಿಗೆ ಡೆಲಿವರಿ ಕೊಟ್ಮೇಲೆ ಅಷ್ಟೊಂದು ಎರರ್ಸ್ ಯಾಕೆ ಬರ್ತಿದೆ? ಅಸಲಿಗೆ ಸರಿಯಾಗಿ ಟೆಸ್ಟಿಂಗ್ ಮಾಡಿದೆಯಾ ಇಲ್ವಾ? ನಾನು ಕಳ್ಸೋಕೆ ಮುಂಚೆ ಎಲ್ಲ ಚೆಕ್ ಮಾಡಿದ್ದೀನಿ. ಇಟ್ ವಾಸ್ ಆಲ್ ಗುಡ್. ಮತ್ತೇನಿದು? ನೀನಿಗೇನು ಮಾಡೋಕ್ಕಾಗಲ್ಲ. ನಂಗೊಂದು 30 ಮಿನಿಟ್ಸ್ ಕೊಡು ಸುರೇಶ್. ಐ ಥಿಂಕ್ ಅಲ್ಲಿ ಫಿಕ್ಸ್ ಇಟ್. ವಿಶ್ವ, ನಿನ್ನ ಇವಾಗ ಏನು ಮಾಡಿದ್ರು ಲಾಭ ಇಲ್ಲ ವಿಶ್ವ. ಪ್ರಾಜೆಕ್ಟ್ ಆಲ್ರೆಡಿ ಎಕ್ಸಿಕ್ಯೂಷನ್ ರೈಸ್ ಆಗಿದೆ. ಮೇಲ್ ಬ್ಯಾಗ್ ಚೆಕ್ ಮಾಡ್ಕೋ. HR want to see you. ಐ ವಿಲ್ ಸಾರ್ಟ್ ಇಟ್ ಸುರೇಶ್. Please talk to HR. HR ಗಂಟೆ ಹೋಗಿದೆ ಅಂದರೆ ದುಡ್ಡು ಎಸ್ಕಲೇಷನ್ ಅಲ್ವೇನೋ?
ನಾನು ಹೋಗಿ ಬರ್ತೀನಿ. ಅಣ್ಣ ಏನಾಯ್ತು? ರೀಸೆಂಟಾಗಿ ಡೆಲಿವರಿ ಕೊಟ್ಟ ಪ್ರಾಜೆಕ್ಟಲ್ಲಿ ಟೆಸ್ಟ್ ಕೇಸಸ್ ಫೇಲ್ ಆಗಿದೆಯಂತೆ. ಆ ಕ್ಲೈಂಟು ಸ್ವಲ್ಪ ತಿಕ್ಲು. HR ಏನು ಹೇಳ್ತಾನೆ ನೋಡಬೇಕು. ಹಾಯ್ ವಿಶ್ವ. ದೀಪಕ್, ಐ ಕ್ಯಾನ್ ಎಕ್ಸ್ಪ್ಲೇನ್. ನೋ ವೇಟ್. ಲಾಸ್ಟ್ 3 ವೀಕ್ಸ್ನ ನಿನ್ನ ವರ್ಕ್ ಸ್ಟೇಟಸ್ ನೋಡ್ತಾ ಇದ್ದೀನಿ. ಪ್ರತಿ ಪ್ರಾಜೆಕ್ಟ್ ಡೆಲಿವರಿಲೂ ಏನೋ ಒಂದು ಇಶ್ಯೂ ಬರ್ತಿದೆ. ಹೋಪ್ ಯುವರ್ ಮೆಂಟಲ್ ಸ್ಟೇಟಸ್ ಇಸ್ ಗುಡ್. ಆದರೆ ಈ ಡೆಲಿವರಿಯಿಂದ ಕ್ಲೈಂಟು ಕಾಂಟ್ರಾಕ್ಟ್ನ ಬಿಟ್ಟು ಹೋಗಿದ್ದಾರೆ. ನಿನ್ನ ಬೇಜವಾಬ್ದಾರಿಯಿಂದ ನಾವೊಂದು ಇಂಪಾರ್ಟೆಂಟ್ ಪ್ರೀಮಿಯಂ ಕ್ಲೈಂಟ್ನ ಮಿಸ್ ಮಾಡ್ಕೊಂಡ್ವಿ. ಇದಕ್ಕೇನು ಉತ್ತರ ಹೇಳ್ತೀಯ ಹೇಳು? ಐ ಕ್ಯಾನ್ ಎಕ್ಸ್ಪ್ಲೇನ್ ದೆಮ್. ನೋ ನಿನ್ನ ಪ್ಲೇಸಲ್ಲಿ ಇವತ್ತು ಯಾರೇ ಆಗಿದ್ರು ಅವ್ರ ಕೈಲಿ ಟರ್ಮಿನೇಷನ್ ಲೆಟರ್ ಇರ್ತಿತ್ತು. ಜಸ್ಟ್ ಬಿಕಾಸ್ ಐ ನೋ ಯುವರ್ ಕೆಪಾಸಿಟಿ ನೀನು ಇನ್ನೂ ಇಲ್ಲಿದೆಯಾ. ಜಸ್ಟ್ ಫೋಕಸ್ ಆನ್ ದ ವರ್ಕ್ ಆ್ಯಂಡ್ ಗೆಟ್ ದ ಥಿಂಗ್ ಸ್ಟ್ರೈಟ್. ದಟ್ಸ್ ಇಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅದ್ರ ಪ್ರಕಾರ ಕೆಲಸ ಮಾಡಿ. ಇವತ್ತಿಂದ ಜಸ್ಟ್ ಒನ್ ಮೋರ್ ಮಿಸ್ಟೇಕ್ ಫ್ರಮ್ ಯು ವಿಶ್ವ, ಅಷ್ಟೇ ಕಂಪ್ನಿಯಿಂದ ಆಚೆ ಇರ್ತೀಯ. ಈವನ್ ಐ ಕಾನ್ ಡಿಫೆಂಡ್ ಅಟ್ ದ ಹೈಯರ್ ಮ್ಯಾನೇಜ್ಮೆಂಟ್ ಮೀಟಿಂಗ್. ಅರ್ಥ ಆಯ್ತಾ? ಥ್ಯಾಂಕ್ ಯು ದೀಪಕ್. ಆಯ್ತು, ಹೋಗು. ವಿಶ್ವ, ಯುವರ್ ವೈಫ್ ಬಾಲಾ, ಶಿ ಈಸ್ ಆಬ್ಸಲ್ಯೂಟ್ಲಿ ಗುಡ್ ಎಟ್ ವಾಟ್ ಶಿ ಈಸ್ ಡೂಯಿಂಗ್. I just wanted to let you know. She is becoming an asset for the company. Thanks for referring her. ಥ್ಯಾಂಕ್ ಯು. ಯಪ್. ಇನ್ನೊಂದು ವಿಷಯ ವಿಶ್ವ, ಆ ಮೇಲ್ಗೆ ರಿವರ್ಟ್ ಹಾಕು, ಎಸ್ಕಲೇಷನ್ ಮೇಲ್ಗೆ ಬೇಗ. ಯಾ, ಶ್ಯೂರ್. ಯಪ್. ವಿಶ್ವ, ಬಾ. ಇಲ್ಲ ಬಲ, ನನ್ನ ಕೆಲಸ ಇದೆ. ಬಂದ್ಮೇಲೆ ನೋಡ್ಕೊಳ್ಳೋಣ, ಬಾ. ಎಲ್ಲಿಗೆ ಬಲ? ಹೇಳ್ತೀನಿ, ಬಾ. ಸುಂದರಿ, ಶ್. ಅಲ್ಲಷ್ಟೊಂದು ಎಸ್ಕಲೇಷನ್ ಇಟ್ಕೊಂಡೇನಿದು? ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ರಾಮ ಗೋವಿಂದ ಜೋ ಜೋ ಫೀಲಿಂಗ್ ಬೆಟರ್?
ಈಗ ಓಕೆ ಅಲ್ವಾ? ಬಾ ಹೋಗೋಣ. ಬಾ. ಈಗ ಹೇಳು, ಇಶ್ಯೂ ಏನು? ನನ್ನಿಂದ ಕ್ಲೈಂಟ್ ಹೋದ್ರು ಅಂತೆ. ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾನೆ. ನಿನ್ನಿಂದ ಏನ್ ಹೋಗಿರಲ್ಲ, ಅವ್ರು ಜಸ್ಟ್ ನಿನ್ನ ಬ್ಲೇಮ್ ಮಾಡ್ತಿದಾರಷ್ಟೇ. ಏನೋ ಈಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ಮಾಡೋಕೇನಿದೆ, ಮತ್ತೆ ರಿವರ್ಕ್ ಮಾಡಿ ಈ ಬಾರಿ ಎಸ್ಕಲೇಷನ್ ಬರ್ದಿರೋಂಗೆ ನೋಡ್ಕೊಳ್ತೀನಿ. ನಾನ್ ಏನು ಹೇಳು? ಒಂದ್ ವಿಷಯ ಹೇಳ್ತೀನಿ, ಏನ್ ಅನ್ಕೊಳಲ್ಲ ಅಲ್ವಾ? ಹೇಳು ಸುಂದ್ರಿ. ಪ್ರತಿ ಮನುಷ್ಯನ್ಗೂ ಒಂದು ಬ್ರೇಕ್ ಬೇಕು. ಈವನ್ ಮಷಿನ್ಸ್ ನೀಡ್ ಟೈಮ್ ಟು ರೀಸೆಟ್ ಅಂಡ್ ರೀಸ್ಟಾರ್ಟ್. ಗಂಡ್ಮಕ್ಳು ಇರೋ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ತಗೊಂಡು ಕೆಲಸ ಮಾಡ್ತಾನೆ ಇರ್ತಾರೆ. ಈವನ್ ದೇ ನೀಡ್ ಟೈಮ್ ಫಾರ್ ದೆಮ್ಸೆಲ್ವ್ಸ್ ಕದಾ, ಟು ಕಮ್ ಬ್ಯಾಕ್ ಸ್ಟ್ರಾಂಗರ್. ಅಂದರೆ 1-2 ದಿನ ನಾನು ಲೀವ್ ತಗೋ ಅಂತ ಹೇಳ್ತೀಯಾ? ಮತ್ತೆ 2 months sabbatical leave. 2 months? ಓ 2 months. 2 months ಅಂದ್ರೆ EMI, ಮನೆ ಖರ್ಚುಗಳು ಅದೆಲ್ಲ ಹೆಂಗ್ ಮ್ಯಾನೇಜ್ ಮಾಡೋದು? ವಿಶ್ವ, calm down. I can take care of this. Believe me. ಅದೆಲ್ಲ ಸುಂದರಿ, ನಾನು ಹೇಳೋದು ಕೇಳು. ವಿಶ್ವ, ನೀನ್ ನನ್ನ ನಂಬ್ತೀಯಾ? ಯು ನೀಡ್ ದಿಸ್ ಬ್ರೇಕ್. ನಿನಗ್ ಬಂದ ಈ ಸೆಟ್ ಬ್ಯಾಕ್ಗೆ ಈ ಬ್ರೇಕ್ ತಗೊಂಡ್ರೆ ಯುಲ್ ಫೀಲ್ ಬೆಟರ್. ಟ್ರಸ್ಟ್ ಮೀ ಆನ್ ದಿಸ್. ಐ ಡೋಂಟ್ ವಾಂಟ್ ಯು ಟು ಟೇಕ್ ದಿಸ್ ಸ್ಟ್ರೆಸ್. ನಿನ್ ಜೊತೆ ನಾನಿದ್ದೇನೆ. ಏನಂತೀಯ? ಗೊತ್ತಿಲ್ಲ ಸುಂದರಿ, ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಬೇಕು. ಈವ್ನಿಂಗ್ ವರೆಗೂ ಟೈಮ್ ತಗೊಂಡು ಡಿಸೈಡ್ ಮಾಡಿ ಹೇಳು, ಸರಿನಾ? ಸಿಗರೇಟ್ ಕುಡಿತೀಯಾ? ಗುಡ್ ಬಾಯ್. ಈಗ ಹೋಗಿ ಆ ಎಸ್ಕಲೇಷನ್ ಎಲಿವೇಶನ್ ಮಾಡೋ ಕೆಲಸದಲ್ಲಿರು. ಗೋ. ಥ್ಯಾಂಕ್ ಯು. ಆಲ್ವೇಸ್ ಅಟ್ ಯೋರ್ ಸರ್ವಿಸ್, ನನ್ನ ವಿಶ್ವರಾಜ. ಗೋ. ವಿಶ್ವ. 96. ಈ ನಂಬರ್ ಜ್ಞಾಪಕ ಇಟ್ಕೋ, ಆಮೇಲೆ ಹೇಳ್ತೀನಿ. ಲೆಕ್ಕ ಹಾಕೊಂಡಿದ್ಯಾ? ಮತ್ತೆ ಕಂಡಿಡಿಯಪ್ಪ, ನನಗ್ ಕೊಟ್ಟೆ ಅಲ್ವಾ ದೊಡ್ಡ ಚಾಲೆಂಜ್. ಈಗ ನಿನ್ನ ಟರ್ನ್. ಕಂಡಿಡಿ, ನೋಡೋಣ. ನಂಗೆ ಹೊಟ್ಟೆ ಉರಿತಾಯ್ತಾ? ಯಾಕೋ? ಆ ಕೇರಿಂಗ್ ಏನೋ, ಆ ಅಂಡರ್ಸ್ಟ್ಯಾಂಡಿಂಗ್ ಏನೋ, ನನ್ನ ತಂಗಿ ಬಂಗಾರ ಕಣ. ನೋಡಿದ್ ಸಾಕು, ಕೆಲಸ ಮಾಡು. ಲಾಸ್ಟ್ 3 ವೀಕ್ಸ್ನ ನಿನ್ನ ವರ್ಕ್ ಸ್ಟೇಟಸ್ ನೋಡ್ತಾ ಇದ್ದೀನಿ. ನಿನ್ನ ಬೇಜವಾಬ್ದಾರಿಯಿಂದ ನಾವೊಂದು ಇಂಪಾರ್ಟೆಂಟ್ ಪ್ರೀಮಿಯಂ ಕ್ಲೈಂಟ್ನ ಮಿಸ್ ಮಾಡ್ಕೊಂಡ್ವಿ. ಪ್ರತಿ ಪ್ರಾಜೆಕ್ಟ್ ಡೆಲಿವರಿಲೂ ಏನೋ ಒಂದು ಇಶ್ಯೂ ಬರ್ತಿದೆ. ಇದಕ್ಕೇನು ಉತ್ತರ ಹೇಳ್ತೀಯ ಹೇಳು? ಅವ್ರ ಕೈಲಿ ಟರ್ಮಿನೇಷನ್ ಲೆಟರ್ ಇರ್ತಿತ್ತು. ವಿಶ್ವ, ಜಸ್ಟ್ 1 more ಮಿಸ್ಟೇಕ್ ಫ್ರಮ್ ಯು ವಿಶ್ವ.
ಅಷ್ಟೇ, ಕಂಪ್ನಿನ ಆಚೆ ಇರ್ತೀಯ. ವಿಶ್ವ, ಆ, ಏನು ಎಷ್ಟೊತ್ತಿಂದ ಕರಿತಿದ್ದೀನೋ ಗೊತ್ತಾ? ಹೇಳು. ಈ ಕರಿ ಟೇಸ್ಟ್ ಮಾಡು. ನಿನ್ಗೋಸ್ಕರನೇ ಅಮ್ಮನ್ನ ಕೇಳಿ ರೆಸಿಪಿ ಕಲ್ತ್ಕೊಂಡೆ. ಹೇಗಿದೆ? ಚೆನ್ನಾಗಿದೆ, ಶ್ಯೂರಾ? ಚೆನ್ನಾಗಿದೆ. ನಂಗೇನು ಸ್ವಲ್ಪ ಉಪ್ಪು ಜಾಸ್ತಿ ಆದಂಗಿದೆ. ಆ, ಸ್ವಲ್ಪ ಉಪ್ಪು ಅನ್ನಿಸ್ತಾ ಇದೆ. ಹುಡುಗನ್ನ ಸೆಟ್ ಮಾಡ್ಬೇಕಂದ್ರೆ ಔಟ್ ಆಫ್ ದ ಬಾಕ್ಸ್ ಏನಾದ್ರೂ ಮಾಡ್ಬೇಕು.